ಕಾಂಗ್ರೆಸ್ ನಾಯಕರಿಗೆ ಟಾಸ್ಕ್ ಕೊಟ್ಟಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ. ತಮ್ಮ ತವರು ಕ್ಷೇತ್ರದಲ್ಲಿ ಶತಾಯ ಗತಾಯ ಗೆಲ್ಲಲೇಬೇಕು ಅನ್ನುವಂಥ ಟಾಸ್ಕ್ ಅನ್ನು ಕಾಂಗ್ರೆಸ್ ನಾಯಕರಿಗೆ ಕೊಟ್ಟಿದ್ದಾರೆ. ನಮ್ಮ ಅಭ್ಯರ್ಥಿ ಲಕ್ಷ್ಮಣ್ ಅವರನ್ನ ಗೆಲ್ಲಿಸಿಕೊಂಡು ಬರಬೇಕು, ಇಲ್ಲ ಅಂತಾದ್ರೆ ನನ್ನ ಬಳಿ ಬರಲೇಬೇಡಿ, ಯಾವ ಕೆಲಸಕ್ಕೂ ಕೂಡ ನನ್ನ ಬಳಿ ಬರಬೇಡಿ ಅಂತ ಸಿಎಂ ನಿರ್ದಾಕ್ಷಿಣ್ಯವಾಗಿ ಮಾತನಾಡಿದ್ದಾರೆ. ಗೆಲ್ಲಿಸಿಕೊಂಡ್ರೆ ಮಾತ್ರ ನನ್ನ ಹತ್ರ ಬನ್ನಿ ಅಂತ ಮುಖ್ಯಮಂತ್ರಿ ಟಾಸ್ಕ್ ಕೊಟ್ಟಿರೋದು. ಎಲ್ಲರೂ ಕೂಡ ಲಕ್ಷ್ಮಣ್ ಪರವಾಗಿ ಒಗ್ಗೂಡಿ ಕೆಲಸ ಮಾಡಬೇಕು, ಇದು ವಿಧಾನಸಭೆಗೂ ಸಹಕಾರಿಯಾಗುತ್ತೆ ಅಂತ ಕಿವಿ ಮಾತನ್ನ ಕೊಟ್ಟಿದ್ದಾರೆ. ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ರವಿ ಪಾಂಡವಪುರ ನೇರ ಸಂಪರ್ಕದಲ್ಲಿ. ರವಿ, ಈಗ ಪ್ರತಾಪ್ ಸಿಂಹ ಅವರು ಅಭ್ಯರ್ಥಿ ಅಂತಾದ್ರೆ ಆ ಕಾರ್ಯತಂತ್ರ ಸಿಂಪಲ್ ಇತ್ತು, ಬಿಜೆಪಿಯನ್ನು ವಿರೋಧಿಸೋದು, ಪ್ರತಾಪ್ ಅವರನ್ನು ವಿರೋಧಿಸೋದು. ಇಲ್ಲಿ ಯದುವೀರ್ ಒಡೆಯರ್ ಅಭ್ಯರ್ಥಿಯಾಗಿರೋದ್ರಿಂದ ಕಾಂಗ್ರೆಸ್ಗೆ ದೊಡ್ಡ ಸಮಸ್ಯೆ ಇದೆ, ಇಲ್ಲಿ ಸವಾಲುಗಳಿದಾವೆ. ಇಲ್ಲಿ ರಕ್ಷತ್, ಖಂಡಿತವಾಗ್ಲೂ ಕಾರಣ ಶ್ರೀ ಯದುವೀರ್ ಕೃಷ್ಣ ಚಾಮರಾಜ ಒಡೆಯರ್ ಅವರು ಯದುವಂಶದ ಅರಸರಾಗಿದ್ದಾರೆ. ಅವರ ಕುಟುಂಬದ ಮೇಲೆ ಮೈಸೂರು ಹಾಗೂ ಹಳೆ ಮೈಸೂರು ಭಾಗದವರು ಅತಿ ಹೆಚ್ಚು ಪ್ರೀತಿ ಹಾಗೂ ಗೌರವವನ್ನು ತೋರ್ತಾರೆ. ಈ ಕಾರಣಕ್ಕಾಗಿ ಯದುವೀರ್ ಅವರನ್ನ ಟೀಕಿಸುವ ಬರದಲ್ಲಿ ಒಂದು ವೇಳೆ ಟೀಕೆ ಮಾಡಿದ್ರೆ ಕಾಂಗ್ರೆಸ್ ಪಕ್ಷಕ್ಕೆ ಮುಳುವಾಗುತ್ತೆ. ಇದನ್ನ ಅರಿತಿರುವಂತಹ ಸಿಎಂ ಸಿದ್ದರಾಮಯ್ಯನವರು ಕಾರ್ಯಕರ್ತರಿಗೆ ಕಿವಿ ಮಾತನ್ನ ಹೇಳಿದ್ದಾರೆ. ಯಾವುದೇ ಕಾರಣಕ್ಕೂ ಕೂಡ ಬಿಜೆಪಿಯನ್ನು ಟೀಕಿಸಿ, ಆದರೆ ಯದುವೀರ್ ಅವರ ವಿಚಾರವನ್ನ ಯಾರು ಕೂಡ ಪ್ರಸ್ತಾಪ ಮಾಡಬಾರ್ದು, ಬಹಿರಂಗವಾಗಿ ಹೇಳಿಕೆಯನ್ನ ನೀಡಲೇಬಾರ್ದು. ಕಾಂಗ್ರೆಸ್ ಪಕ್ಷ ನೀಡಿರುವಂತಹ ಪಂಚ ಗ್ಯಾರಂಟಿಗಳನ್ನ ಪ್ರತಿ ಮನೆಗೂ ಕೂಡ ತಲುಪಿಸಿ, ಆ ಮೂಲಕ ಕಾಂಗ್ರೆಸ್ ಪಕ್ಷ ಕಳೆದ ಅವಧಿ ಹಾಗೂ ಈ ಅವಧಿಯಲ್ಲಿ ಮಾಡಿರುವಂತಹ ಸಾಧನೆಗಳನ್ನ ಜನಕ್ಕೆ ಮುಟ್ಟಿಸಿ ಈ ರೀತಿಯ ಟಾಸ್ಕ್ ಅನ್ನು ನೀಡಿದರೆ, ಇದ್ರ ಜೊತೆಗೆ ನೀವು ಶತಾಯ ಗತಾಯ ಎಂ ಲಕ್ಷ್ಮಣ್ ಅವ್ರನ್ನ ಗೆಲ್ಲಿಸಲೇಬೇಕು. ಒಂದು ವೇಳೆ ಗೆಲ್ಲಿಸ್ತಿದ್ರೆ ನೀವು ಯಾರು ಕೂಡ ನನ್ನ ಬಳಿ ಬರಬೇಡಿ ಅಂತೇಳಿ ಖುದ್ದು ಸಿಎಂ ಸಿದ್ದರಾಮಯ್ಯನವರು ಸೂಚನೆ ನೀಡುವಂಥ ಕೆಲಸಕ್ಕೆ ಮುಂದಾಗಿದ್ದಾರೆ. ಅದಕ್ಕೆ ಪ್ರಮುಖವಾದ ಕಾರಣ ಅಂತ ಅಂದರೆ, ಕಳೆದ ಬಾರಿಯ ಚುನಾವಣೆ ಅಂದರೆ ವಿಧಾನಸಭಾ ಚುನಾವಣೆಯಲ್ಲೂ ಕೂಡ ಸಿದ್ದರಾಮಯ್ಯನವರು ಇಂತಹದ್ದೇ ಟಾಸ್ಕನ್ನು ಕಾರ್ಯಕರ್ತರು ಹಾಗೂ ಹಾಲಿ ಶಾಸಕರುಗಳಿಗೆ ನೀಡಿದರು. ಹಾಲಿ ಶಾಸಕರಿಗೆ ಸದ್ಯ ಅಂತಹದ್ದೇ ಟಾಸ್ಕ್ ನೀಡಿರುವ ಮೂಲಕ, ಅಂದರೆ ಮುಂದೆ ಅಭಿವೃದ್ಧಿ ಕಾರ್ಯಗಳು ಆಗಬೇಕು ಅಂದರೆ, ನಿಮ್ಮ ಕ್ಷೇತ್ರದಲ್ಲಿ ಅತಿ ಹೆಚ್ಚು ಅಭಿವೃದ್ಧಿ ಕಾರ್ಯಗಳು ಆಗಬೇಕು, ಮುಂದಿನ ಚುನಾವಣೆಯಲ್ಲೂ ನೀವು ಗೆಲ್ಲಬೇಕು ಅಂತ ಅಂದರೆ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರಬೇಕು ಅಂದರೆ ನೀವು ಟೊಂಕ ಕಟ್ಟಿ ನಿಲ್ಲಬೇಕು. ನೀವೇ ಅಭ್ಯರ್ಥಿ ಅಂತಂತೆ ನೀವು ನಿಂತು ಆತನನ್ನು ಗೆಲ್ಲಿಸಿ, ನೀವೇ ಅಭ್ಯರ್ಥಿ ಅಂತಂತೆ ಕಾಲಿಗೆ ಚಕ್ರ ಕಟ್ಟಿಕೊಂಡು ನಿಮ್ಮ ಕ್ಷೇತ್ರದಲ್ಲಿ ಪ್ರಚಾರವನ್ನು ಮಾಡಿ ಪ್ರತಿ ಮನೆಗೆ ತೆರಳಿ ಮತವನ್ನು ಹಾಕಿಸುವಂಥ ಕೆಲಸಕ್ಕೆ ಮುಂದಾಗಿ ಅಂತೇಳಿ ಸಿದ್ದರಾಮಯ್ಯನವರು ಕಾಂಗ್ರೆಸ್ನ ಶಾಸಕರುಗಳು, ಮಾಜಿ ಶಾಸಕರುಗಳು, ಕಾರ್ಯಕರ್ತರಾದಿಯಾಗಿ ಎಲ್ರಿಗೂ ಕೂಡ ಟಾಸ್ಕನ್ನು ನೀಡಿದ್ದಾರೆ. ಇದ್ರ ಜೊತೆಗೆ ಭಾಷಣ ಮಾಡುವಾಗ ಕೂಡ ಉದ್ವೇಗಕ್ಕೆ ಒಳಗಾಗಬೇಡಿ, ಪ್ರಚೋದನೆಯನ್ನು ಮಾಡಬೇಡಿ, ಬಿಜೆಪಿಯವರು ಸುಳ್ಳು ಸುದ್ದಿಯನ್ನು ಹಬ್ಬಿಸ್ತಾರೆ, ಅದನ್ನು ಕಿವಿಗೊಡಬೇಡಿ. ಕಾಂಗ್ರೆಸ್ ಪಕ್ಷ ಮಾಡಿರುವಂತಹ ಅಭಿವೃದ್ಧಿ ಕಾರ್ಯಗಳನ್ನು ಮಾತ್ರ ಗಮನದಲ್ಲಿ ಇಟ್ಟುಕೊಂಡು ನೀವು ಕಾಂಗ್ರೆಸ್ ಪಕ್ಷದ ಪರವಾಗಿ ಮತವನ್ನು ನೀಡಿ, ಶತಾಯಗತಾಯ ಕಾಂಗ್ರೆಸ್ ಕಾರ್ಯಕರ್ತ ಆಗಿರುವಂತಹ, ಮಾಧ್ಯಮ ಸಂಯೋಜಕರು ಆಗಿರುವಂತಹ ಎಂ ಲಕ್ಷ್ಮಣ್ ಅವ್ರನ್ನ ಗೆಲ್ಲಿಸಿಕೊಡುವ ಮೂಲಕ ಕಾಂಗ್ರೆಸ್ ಕಾರ್ಯಕರ್ತರು, ಅಂದರೆ ಕಾಂಗ್ರೆಸ್ ಪಕ್ಷ ಕಾರ್ಯಕರ್ತರಿಗೂ ಕೂಡ ಮಣೆ ಹಾಕುತ್ತೆ, ಅವ್ರನ್ನ ಗೆಲ್ಸ್ಕೊಳ್ಳುತ್ತೆ ಅನ್ನೋದನ್ನ ನೀವು ತೋರಿಸ್ಬೇಕು. ಆ ಕಾರಣಕ್ಕಾಗಿ ನನ್ನ ಕ್ಷೇತ್ರದಲ್ಲಿ ನನಗೆ ಅಪಮಾನ ಆಗುವಂತಹ ಕೆಲಸಕ್ಕೆ ಮುಂದಾಗಬೇಡಿ, ಜೊತೆಗೆ ಅವ್ರನ್ನ ಗೆಲ್ಲಿಸ್ಕೊಳ್ಳಿ ಅಂತೇಳಿ ಖುದ್ದು ಸಿಎಂ ಸಿದ್ದರಾಮಯ್ಯನವರು ಟಾಸ್ಕ್ ಅನ್ನು ನೀಡಿದ್ದಾರೆ. ರಕ್ಷತ್, ಥ್ಯಾಂಕ್ ಯು ರವಿ ಮಾಹಿತಿಗೆ. ಇನ್ನು ಲೋಕಸಮರಕ್ಕೆ ದಿನ ಹತ್ತಿರವಾಗ್ತಾ ಇದೆ. ಮೈಸೂರಲ್ಲಿ ಬಿಜೆಪಿಗೆ ಶಾಕ್ ಆಗಿದೆ. ಪ್ರಭಾವಿ ಲಿಂಗಾಯತ ಮುಖಂಡ ಎಚ್.ವಿ. ರಾಜೀವ್ ಬಿಜೆಪಿಗೆ ಗುಡ್ ಬೈ ಹೇಳಿದ್ದಾರೆ. ಬಿಜೆಪಿಯ ಪ್ರಭಾವಿ ವೀರಶೈವ ಲಿಂಗಾಯತ ಮುಖಂಡ ರಾಜೀವ್ ಅವರು ಯಡಿಯೂರಪ್ಪ ಅವರ ಆಪ್ತ ವಲಯದಲ್ಲಿ ಗುರುತಿಸಿಕೊಂಡಿದ್ದಂಥವ್ರು. ಯಡಿಯೂರಪ್ಪ ಅವರ ಬಹಳ ಹತ್ತಿರದ ಒಡನಾಡಿಯಾಗಿ ಎಚ್.ವಿ. ರಾಜೀವ್ ಗುರುತಿಸಿಕೊಂಡಿದ್ದರು. ಮಾರ್ಚ್ 27ರಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಸಮ್ಮುಖದಲ್ಲಿ ಇವರು ಕಾಂಗ್ರೆಸ್ ಸೇರ್ಪಡೆಯಾಗ್ತಾ ಇದೆ. ಮೈಸೂರಿನ ವಿದ್ಯಾರಣ್ಯಪುರದ ಬೃಹತ್ ಕಾರ್ಯಕ್ರಮದಲ್ಲಿ ಇವರು ಕಾಂಗ್ರೆಸ್ ಸೇರ್ಪಡೆಯಾಗೋದಕ್ಕಿದ್ದಾರೆ. ಸಿದ್ದರಾಮಯ್ಯ ಕಾರ್ಯಕ್ರಮವನ್ನು ಮೆಚ್ಚಿ ನಾನು ಕಾಂಗ್ರೆಸ್ಗೆ ಸೇರ್ತಾ ಇದ್ದೀನಿ ಅನ್ನೋದನ್ನು ಅವರು ಸ್ಪಷ್ಟಪಡಿಸಿದ್ದಾರೆ. ಎಚ್.ವಿ. ರಾಜೀವ್ ಅವರನ್ನು ನಮ್ಮ ಪ್ರತಿನಿಧಿ ರವಿ ಮಾತನಾಡಿಸಿದ್ದಾರೆ, ನೋಡೋಣ. ಲೋಕಸಭಾ ಕದನ ಕಣಕ್ಕೆ ಕ್ಷಣಗಣನೆ ಆರಂಭ ಆಗಿದೆ. ಇಂತಹ ಸಂದರ್ಭದಲ್ಲಿ ಮೈಸೂರು ಜಿಲ್ಲೆಯಲ್ಲಿ ಬಿಜೆಪಿಗೆ ಶಾಕ್ ಎದುರಾಗಿದೆ. ಕಾರಣ, ಬಿಜೆಪಿಯ ಹಿರಿಯ ಮುಖಂಡರಂತಹ ಎಚ್.ವಿ. ರಾಜೀವ್ ಅವರು ಸದ್ಯ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆ ಆಗ್ತಿದ್ದಾರೆ. ಈ ಸಂಬಂಧ ಮಾತಾಡಲಿಕ್ಕೆ ನಮ್ಮ ಜೊತೆ ಎಚ್.ವಿ. ರಾಜೀವ್ ಅವರು ಇದ್ದರನ್ನ ಅವ್ರನ್ನ ಮಾತಾಡ್ತಾ ಹೋಗ್ತೀನಿ. ಸರ್, ಯಡಿಯೂರಪ್ಪ ಅವರ ಅತ್ಯಾಪ್ತರಾಗಿದ್ರಿ, ದಿಢೀರ್ ಬೆಳವಣಿಗೆ, ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ತೀರಿ, ಯಾಕೆ ಸರ್? ಯಡಿಯೂರಪ್ಪನವರು ಪಕ್ಷಾತೀತವಾದಂಥ, ಪ್ರಶ್ನಾತೀತವಾದಂಥ ನಾಯಕರು.
ಯಾವುದೇ ಪಕ್ಷದಲ್ಲಿದ್ದರೂ ಅವ್ರನ್ನ ಒಪ್ಪುವಂಥ ನಾಯಕರು, ಅತ್ಯಂತ ಎತ್ತರದ ನಾಯಕರು. ಅಷ್ಟೇ ಎತ್ತರದ ನಾಯಕರಾದಂಥ ಮಾನ್ಯ ಜನಪ್ರಿಯ ಮುಖ್ಯಮಂತ್ರಿಗಳಂಥ ಸಿದ್ದರಾಮಯ್ಯ ಸಾಹೇಬ್ರವರ ಯೋಜನೆಗಳನ್ನು ಅತ್ಯಂತ ಪ್ರೀತಿಯಿಂದ ಒಪ್ಪಿ ನಾನು ಸೇರ್ಪಡೆ ಆಗ್ತೇನೆ. ಸರ್, ವಿಜಯೇಂದ್ರ ಅವ್ರ ಜೊತೆ ಅತ್ಯಾಪ್ತರಾಗಿದ್ರಿ ಸರ್, ಬಟ್ ದಿಢೀರ್ ಬೆಳವಣಿಗೆ ಸರ್ ಕಾಂಗ್ರೆಸ್ ಪಕ್ಷ ಸೇರಲಿಕ್ಕೆ ಯಾಕೆ ಅಷ್ಟೊಂದು ಅಸಮಾಧಾನ? ಹಾಗೇನಿಲ್ಲ, ಈ ಯೋಜನೆಗಳು, ಬಡವರ ಯೋಜನೆಗಳು, ಮಹಿಳೆಯರ ಯೋಜನೆಗಳು, ಯುವಕರ ಯೋಜನೆಗಳಿಗೆ ಇನ್ನಷ್ಟು ಪುಷ್ಟಿ ಕೊಡಬೇಕು. ತವರು ಜಿಲ್ಲೆಯ ಮುಖ್ಯಮಂತ್ರಿಗಳ ಬಲಪಡಿಸಬೇಕು. ಇಲ್ಲಿ ಸಂಘಟನೆಗಳ ಬಗ್ಗೆ ಇನ್ನಷ್ಟು ನಾನು ದುಡಿಬೇಕು ಅನ್ನೋ ಕಾರಣಕ್ಕಾಗಿ ಇಲ್ಲಿ ಬರ್ತಾ ಇದ್ದೀನಿ. ಸರ್, ಬಿಜೆಪಿ ಪಕ್ಷದಲ್ಲಿ 3 ಅಧ್ಯಕ್ಷರು ಕೂಡ ಆಗಿದ್ರಿ. ಕೆಜಿಪಿ ಪಕ್ಷದಿಂದ ಒಮ್ಮೆ ಸ್ಪರ್ಧೆ ಮಾಡಿ ಬಿಜೆಪಿ ಅಭ್ಯರ್ಥಿಯ ಸೋಲ್ಗೆ ಕಾರಣ ಆಗಿದ್ರಿ. ಆ ಸಂದರ್ಭಕ್ಕೆ ಅಷ್ಟು ಪ್ರಭಾವಿ ಆಗಿದ್ರಿ ಸರ್. ವೀರಶೈವ ಲಿಂಗಾಯತ ಮುಖಂಡರಲ್ಲಿ ನೀವು ಪ್ರಮುಖರಾಗಿದ್ರಿ. ಈ ಸಂದರ್ಭಕ್ಕೆ ಪಕ್ಷ ತೊರೆತಿರೋದು ಬಿಜೆಪಿ ಪಕ್ಷಕ್ಕೆ ಡ್ಯಾಮೇಜ್ ಆಗಲ್ವ ಸರ್? ಹಾಗೇನಿಲ್ಲ, ನಾವು ಎಲ್ಲಿರ್ತೀವೋ ಆ ಪಕ್ಷ ಗಟ್ಟಿ ಮಾಡ್ತೀವಿ. ಸೊ ಕಾಂಗ್ರೆಸ್ ಬಂದಿದ್ದೀವಿ, ಕಾಂಗ್ರೆಸ್ ಅಭ್ಯರ್ಥಿ ಲಕ್ಷ್ಮಣ್ ಅವ್ರನ್ನ ಗೆಲ್ಸೋಕ್ಕಾಗಿ ನಮ್ಮ ಶ್ರಮ ಇರುತ್ತೆ ಸರ್. ಅಂದರೆ ಪ್ರಶ್ನೆ ಯಾಕೆ ಅಂತಂದರೆ, ಸಂಸದ ಪ್ರತಾಪ ಸಿಂಹ ಅವ್ರಿಗೆ ಟಿಕೆಟ್ ತಪ್ಪಿತ್ತು. ಒಂದಷ್ಟು ಮಂದಿ ಬಿ ಜೆ ಪಿಯ ಕಾರ್ಯಕರ್ತರು ಕೂಡ ಅಸಮಾಧಾನ ಆಗಿದ್ದರು. ಬಿ ಜೆ ಪಿ ಪಕ್ಷದಲ್ಲಿ ಏಳಿಗೆ ಇಲ್ಲ ಅಂತೇಳಿ ಒಂದಷ್ಟು ಜನ ಮಾತನಾಡ್ಕೊಳ್ಳಿಕ್ಕೆ ಪ್ರಾರಂಭಿಸಿದರು. ಈ ಸಂದರ್ಭಕ್ಕೆ ಬಿ ಜೆ ಪಿ ಪಕ್ಷದಲ್ಲಿ ನೀವು ಭವಿಷ್ಯದಲ್ಲಿ KR ಕ್ಷೇತ್ರದಿಂದ ಶಾಸಕರಾಗ್ತೀರಿ ಅಂತ ಹೇಳಿ ಎಲ್ಲ ಭಾವಿಸ್ತಿದ್ರು. ದಿಢೀರ್ ಬೆಳವಣಿಗೆ ಸರ್, ಅದು ಎಲ್ರಿಗೂ ಅಚ್ಚರಿ ಮೂಡಿಸ್ತಿರೋದು. ಸಾಕಷ್ಟು ಚರ್ಚೆಗಳು, ಚಿಂತನೆಗಳು ನಡೀತಾ ಇದ್ವು. ಈ ದಿನಾಂಕ ಈಗ ನಿಗದಿಯಾಗಿದೆ, ಅದಕ್ಕೆ ದಿಢೀರ್ ಅನಿಸ್ತಾ ಇದೆ. ಸರ್, ನಿಮ್ಮೊಟ್ಟಿಗೆ ಯಾರೆಲ್ಲ ಬರ್ಬೋದು ಸರ್? ಮಾಜಿ ಮಹಾಪೌರರಾದಂಥ BL ಭೈರಪ್ಪನವ್ರು ಬರ್ತಾರೆ. ಕಳೆದ ಬಾರಿ ಜನತಾದಳದ ಅಭ್ಯರ್ಥಿಯಾಗಿದ್ದಂಥ KV ಮಲ್ಲೇಶ್ವರವ್ರು ಬರ್ತಾರೆ. ಇನ್ನು 3-4 ಮಾಜಿ ನಗರ ಪಾಲಿಕಾ ಸದಸ್ಯರು ಬರ್ತಾರೆ. ನಮ್ಮೆಲ್ಲ ಮುಖಂಡರುಗಳು, ನನ್ನ ಜೊತೆ ಇದ್ದಂಥ ಎಲ್ಲ ಪ್ರಮುಖ ಮುಖಂಡರುಗಳು, ಎಲ್ಲ ವರ್ಗದವರು ಸೇರ್ಪಡೆ ಆಗ್ತಿದ್ದಾರೆ. ಒಟ್ಟು 8,000 ಜನ ಇಲ್ಲಿ ಸೇರ್ತಾ ಇದ್ದೀವಿ. ಮಾನ್ಯ ಜನಪ್ರಿಯ ಮುಖ್ಯಮಂತ್ರಿಗಳಂಥ ಸಿದ್ದರಾಮಯ್ಯನವರ ನೇತೃತ್ವದ ವೇದಿಕೆಯಲ್ಲಿ ಸೇರ್ತಾ ಇದ್ದೀವಿ. ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ HC ಮಾದೇವಪ್ಪನವರು, ಸಚಿವರಾದಂಥ ವೆಂಕಟೇಶ್ ಅವರು, ಸಚಿವರಾದಂಥ ದಿನೇಶ್ ಗುಂಡೂರಾವ್ ಅವರು, MK ಸೋಮಶೇಖರ್ ಅವರು, ನಗರಾಧ್ಯಕ್ಷರಾದಂಥ R ಮೂರ್ತಿರವರು ಹಾಗೂ ಎಲ್ಲ ಶಾಸಕರು ಮತ್ತು ಮುಖಂಡರ ಸಮ್ಮುಖದಲ್ಲಿ ಸೇರ್ಪಡೆ ಆಗ್ತಾ ಇದೆ. ಸರ್, ಯಡಿಯೂರಪ್ಪರವರ ಮಾನಸ ಪುತ್ರ ಅಂತೇಳಿ ನಿಮ್ಮನ್ನು ಕರಿತಿದ್ರು ಸರ್. ಬಹುತೇಕ ಮಂದಿ ರಾಜೀವ್ ಅವ್ರನ್ನ ಯಡಿಯೂರಪ್ಪ ಅವರು ಎಂತಹ ಸಂದರ್ಭದಲ್ಲೂ ಕೂಡ ಕೈ ಬಿಡಲ್ಲ ಅಂತೇಳಿ. ಕಾಂಗ್ರೆಸ್ ಪಕ್ಷ ಸೇರ್ತಿರೋದಕ್ಕೆ ಯಡಿಯೂರಪ್ಪನ ಸಮ್ಮತಿ ಏನಾದ್ರು ಇದೆಯಾ ಸರ್? ನಾನು ಹೇಳಿದ್ನಲ್ಲ, ಅವರೊಬ್ಬರು ಪ್ರಶ್ನಾತೀತ ಅತ್ಯಂತ ಎತ್ತರದ ನಾಯಕರು. ನಾನು ಸದಾಕಾಲ ಗೌರವಿಸುವ ನಾಯಕರಲ್ಲಿ ಅವರ ಮುಂಚೂಣಿಯಲ್ಲಿ ಇದ್ದಂಥವ್ರು, ಇರುವಂಥವ್ರು, ಯಾವಾಗಲೂ ಇರುವಂಥವ್ರು. ಇತ್ತೀಚೆಗೆ ಬಿಜೆಪಿಯಲ್ಲಿ ನಿಮ್ಮನ್ನು ಸೈಡ್ ಲೈನ್ ಮಾಡ್ತಿದ್ರು, ಆ ಕಾರಣಕ್ಕೋಸ್ಕರ ರಾಜೀವ್ ಅವರು ಅಸಮಾಧಾನ ಆಗಿದ್ರು ಅನ್ನೋ ಒಂದು ಮಾತು ಕೂಡ ಕೇಳಿ ಬರ್ತಿತ್ತು ಸರ್. ಆ ಕಾರಣಕ್ಕೋಸ್ಕರ ಸೇರ್ಪಡೆನಾ ಸರ್? ಇಲ್ಲ, ನಾನು ಯಾವಾಗಲೂ ಸಕ್ರಿಯವಾಗಿರೋನು, ಮತ್ತಷ್ಟು ಸಕ್ರಿಯನಾಗಿರಬೇಕು ಅನ್ನೋ ಕಾರಣಕ್ಕಾಗಿ ಕಾಂಗ್ರೆಸ್ ಸೇರ್ಪಡೆ ಆಗ್ತಾ ಇದೆ. ಅಂದರೆ ಬಿಜೆಪಿಲಿ ಮೂಲೆ ಗುಂಪು ಮಾಡ್ತಿದ್ರ ಅಂತ? ಇಲ್ಲ, ನಾನು ಸಕ್ರಿಯತೆ ಸದಾ ಕಾಲದಲ್ಲಿರುವನು. ಈ ನೆಚ್ಚಿನ ಮುಖ್ಯಮಂತ್ರಿಗಳ ಕಾರ್ಯಕ್ರಮಗಳು ಅತ್ಯಂತ ಕಡು ಬಡವರಿಗೆ ಪ್ರಿಯವಾಗುವಂಥ, ಅಗತ್ಯ ಇರುವಂಥ ಯೋಜನೆಗಳಾದ್ರಿಂದ ಅದನ್ನು ವಿಸ್ತರಿಸೋ ದೃಷ್ಟಿಯಲ್ಲಿ ನಾನು ಕೆಲಸ ಮಾಡಬೇಕು ಅನ್ನುವಂಥ ಆಲೋಚನೆ ಮಾಡಿ ಹೆಜ್ಜೆ ಹಾಕಿ. ಸರ್, ಬಿಜೆಪಿ ರಾಜ್ಯಾಧ್ಯಕ್ಷರು ಹಾಗೂ ಯಡಿಯೂರಪ್ಪನವ್ರು ನಿಮ್ಮನ್ನೇನಾದರೂ ಪಕ್ಷ ಬಿಟ್ಟು ಹೋಗ್ಬೇಡಿ ಸಮಾಧಾನ ಮಾಡುವಂಥ ಕೆಲಸಕ್ಕೆ ನಾವು ಮುಂದಾಗಲಿಲ್ಲ ಸರ್? ಪ್ರೀತಿ ಯಾವಾಗಲೂ ಇತ್ತು. ಆದರೆ ನಾನು ಈ ವಿಚಾರವನ್ನು ನನ್ನ ತವರು ಜಿಲ್ಲೆಯ ಮುಖ್ಯಮಂತ್ರಿಗಳ ಕೈ ಬಲಪಡಿಸಬೇಕು ಅನ್ನೋದು ಮನಸ್ಸಿಗೆ ಬಂದದ್ರಿಂದ ನಾನು ಇಲ್ಲಿ ಹೆಜ್ಜೆ ಹಾಕಿದೆ. ರೈಟ್ ಸರ್, ಥ್ಯಾಂಕ್ ಯು ಸರ್. ಇದಿಷ್ಟು HV ರಾಜೀವ್ ಮಾತುಗಳು. ನಾನು CM ಸಿದ್ದರಾಮಯ್ಯ ಅವರ ಕೈ ಬಲಪಡಿಸುವ ಉದ್ದೇಶದಿಂದಾಗಿ ಕಾಂಗ್ರೆಸ್ ಪಕ್ಷವನ್ನು ಸೇರ್ತಿದ್ದೀನಿ, ಅಭ್ಯರ್ಥಿ ಲಕ್ಷ್ಮಣ್ ಅವರ ಪರವಾಗಿ ನಾನು ದುಡಿತೀನಿ ಅನ್ನೋ ಮಾತನ್ನು ಹೇಳ್ತಿದ್ದಾರೆ. ಕ್ಯಾಮ್ರಾ ಪರ್ಸನ್ ವಿನಯ್ ಜೊತೆ ರವಿ ಪಾಂಡವಪುರ, ನ್ಯೂಸ್ ಫಸ್ಟ್ ಮೈಸೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.